This is Kirti ma'am, IT class. The problem number 9, already we have finished in the problem number 8. Now today we are going to start the problem number 9. The following are the particulars of Mr. Praful for the previous year 2019-2020. ಇವತ್ತಿನ ಕ್ಲಾಸ್ ಅಲ್ಲಿ ನಾವು 9th ಪ್ರಾಬ್ಲಮ್ ಮತ್ತೆ 10th ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್ ಮಾತ್ರ ಕೊಡ್ತಾ ಇದ್ದೀನಿ. ನೀವು ಪ್ರಾಬ್ಲಮ್ಸ್ ನ ನೀವು ಮನೇಲಿ ಮಾಡಿ. ಈ ಕ್ಲಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ನ ನಾನು ಮಾಡ್ತಿಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಮಾತ್ರ ಕೊಡ್ತಿರೋದು. ನೀವು ಆನ್ಸರ್ ಹೇಳಿ ನೇಚರ್ ಆಫ್ ಇನ್ಕಮ್ ನ ಕಂಡಿಡ್ಕೊಂಡ್ರೆ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲಾನು ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡಬಹುದು. 2 ಪ್ರಾಬ್ಲಮ್ಸ್ ನಿಮ್ಗೆ ಇವತ್ತಿನ ಹೋಮ್ ವರ್ಕ್ ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್ ಮಾತ್ರ ನಾನು ಇಲ್ಲಿ ಕೊಡ್ತೀನಿ. In the first one, profit on sale of plant at Singapore on off is received in India rupees 2,50,000. The first one is profit on sale of plants at Singapore on off is received in India rupees 2,50,000. ಫಸ್ಟ್ ನೇಚರ್ ಆಫ್ ಇನ್ಕಮ್ ನ ನನಗೆ ಹೇಳಿ. ನೇಚರ್ ಇನ್ಕಮ್ ಯಾವ್ದಾಗುತ್ತೆ? ಯಾರು ಆನ್ಸರ್ ಕಳಿಸಿಲ್ಲ? ಹಲೋ ನಿರ್ಮಲಾ, ಎಸ್ಮಾ, ದೀಕ್ಷಾ ಕರೆಕ್ಟ್ ಆನ್ಸರ್. ದೀಕ್ಷಾ, ನಿರ್ಮಲಾ ಆಕ್ಚುಲಿ ಅಲ್ಲಿ ಸೆಂಟೆನ್ಸ್ ಓದಿ 2 ಬರ್ಬೇಕು. ದೀಕ್ಷಾ ಕರೆಕ್ಟ್ ಆನ್ಸರ್. ದಿನೇಶ್ ಇನ್ನೊಂದು ಎಗ್ರಿಸ್ಬಿಟ್ಟಿದ್ಯಾ ನೋಡಪ್ಪ. ಕ್ವಶನ್ ಒಂದ್ಸರಿ ನೋಡ್ ನೀಟಾಗಿ ಕ್ವಶನ್ ಚೆಕ್ ಮಾಡಿ. ಎಸ್ ದಿನೇಶ್ ಕರೆಕ್ಟ್ ಆನ್ಸರ್. ನಿರ್ಮಲಾ ಕರೆಕ್ಟ್ ಆನ್ಸರ್ ಮಾ. ಎಸ್ ವೀಣಾ ಕರೆಕ್ಟ್ ಆನ್ಸರ್ ಮಾ. ಎಸ್ ಆನ್ಸರ್ ಇಸ್ ಇಂಡಿಯನ್ ಇನ್ಕಮ್ ಅಂಡ್ ಫಾರಿನ್ ಇನ್ಕಮ್ ಎರಡೂ ಕೂಡ ಇಲ್ಲಿ ಕಂಬೈನ್ ಆಗುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಟ್ ಸಿಂಗಾಪುರ್ ಆನ್ ಆಫ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ. ಅಲ್ಲಿ ಆಫ್ ಏನಾಗ್ತಿದೆ, ರಿಸೀವ್ ಮಾಡ್ಕೊಳ್ತಾ ಇದೆ. ಇಂಡಿಯಾ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಇಂಡಿಯನ್ ಇನ್ಕಮ್ ಕೂಡ ಅಲ್ಲಿ ಬರುತ್ತೆ ಅಂಡ್ ಫಾರಿನ್ ಇನ್ಕಮ್ ಎರಡೂ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ಇಲ್ಲಿ ಆಫ್ ರಿಸೀವ್ ಮಾಡ್ತಿರೋದು ಕ್ಯಾಲ್ಕುಲೇಷನ್ ನೀಟಾಗಿ ಮಾಡಬೇಕು. ಆಫ್ ಅಂದ್ರೆ ಇಂಡಿಯನ್ ಇನ್ಕಮ್ಗೆ 1,25,000 ಬರುತ್ತೆ. ಅಂದ್ರೆ 2,50,000 ಅಲ್ಲಿ ಆಫ್ ಮಾಡಬೇಕು. 1,25,000 ಬರುತ್ತೆ. ಅದು 3 ಕಾಲಮ್ಸ್ ಅಲ್ಲೂ ಹಾಕೊಳ್ತೀವಿ. ಇನ್ನು ಫಾರಿನ್ ಇನ್ಕಮ್ ತಗೊಂಡಾಗ ಇನ್ನು ಫಾರಿನ್ ಇನ್ಕಮ್ ಅಲ್ಲೂ ಕೂಡ 1,25,000 ಬರುತ್ತೆ. ಅದು 1 ಕಾಲಮ್ ಅಲ್ಲಿ ಮಾತ್ರ ಬರುತ್ತೆ. ಅಂದ್ರೆ ರೆಸಿಡೆಂಟ್ ಕಾಲಮ್ ಅಲ್ಲಿ ಮಾತ್ರ ಅದು ಕನ್ಸಿಡರ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಸೆಕೆಂಡ್ ಒನ್, profit on sale of property at Bangalore, one off received in Hong Kong rupees 50,000. Profit on sale of property at Bangalore, one off received in Hong Kong rupees 50,000. Rupees 50,000. Answer is
Second one answer. Wrong answer. The second one is profit on sale of property at Bangalore. At Bangalore, one-off received in Hong Kong rupees 50,000. This is Indian income only. The third one, interest on UK development bonds rupees 2 lakh, of which rupees 1 lakh remitted to India. Interest on UK development bonds rupees 2 lakh, of which rupees 1 lakh remitted to India. Yes, answer. ಕ್ವಶನ್ ಸರಿಯಾಗಿ ಓದ್ಕೊಂಡಿಲ್ಲ ದೀಕ್ಷಾ, ಸರಿಯಾಗಿ ಕ್ವಶನ್ ಓದುಮ್ಮ. ಆನ್ಸರ್ ನೋಡು. ಕ್ವಶನ್ ನೀಟಾಗಿ ಓದ್ಕೊಳ್ಬೇಕು. ಇಂಟ್ರೆಸ್ಟ್ ಆನ್ UK ಡೆವಲಪ್ಮೆಂಟ್ ಬಾಂಡ್ಸ್ rupees 2 lakh. Interest on UK development bonds rupees 2 lakh, of which rupees 1 lakh remitted to India. ಐಶ್ವರ್ಯ, ಯಾರು ಕಳಿಸ್ತೀರ? ಆನ್ಸರ್ ನೀನ್ ಕಳಿಸಿದ್ಯಾ ಐಶ್ವರ್ಯ? ದೀಕ್ಷಾ ಕರೆಕ್ಟ್ ಆನ್ಸರ್. ಈಗ ಕಳಿಸಿರೋದು ದೀಕ್ಷಾ ಕರೆಕ್ಟ್ ಆನ್ಸರ್. ವೀಣಾ ಕರೆಕ್ಟ್ ಆನ್ಸರ್. ನಿರ್ಮಲಾ ರಾಂಗ್ ಆನ್ಸರ್. ನಿರ್ಮಲಾ. ದ ಥರ್ಡ್ ಒನ್ ಆನ್ಸರ್ ಬಂದು ದಿನೇಶ್. ಇಲ್ಲಪ್ಪ ದಿನೇಶ್, ಒಂದು ಮಾತ್ರ ಬರುತ್ತೆ, 2 ಬರಲ್ಲ. ನೀನು ಇಂಡಿಯನ್ ಇನ್ಕಮ್ ಮತ್ತೆ ಫಾರಿನ್ ಇನ್ಕಮ್ ಎರಡು ಕಳಿಸಿದ, ರಾಂಗ್ ಆನ್ಸರು. ನಿರ್ಮಲಾ, ಯುವರ್ ಆನ್ಸರ್ ಆಲ್ಸೋ ರಾಂಗ್ ಆನ್ಸರ್. The third one answer is foreign income. Foreign income. Foreign income. Yes. In the next one, profit from business in Mangaluru. The control is from USA. Rupees 30,000. Profit from business in Mangalore, control USA. Answer is ರಾಂಗ್ ಆನ್ಸರ್ಸ್. ಎಸ್, ಕ್ವಶನ್ ನೀಟಾಗೆ ಓದ್ಕೊಳ್ತಾ ಇಲ್ಲ. ಕ್ವಶನ್ ಓದಿದ್ರೇನೆ. ದೀಕ್ಷಾ ಕರೆಕ್ಟ್ ಆನ್ಸರ್ ಮಾ. ದೀಕ್ಷಾ ಕರೆಕ್ಟ್ ಆನ್ಸರ್. ನೀವು ಫಾರ್ಮ್ಯಾಟ್ ಓದ್ಕೊಂಡಿಲ್ಲ ಇನ್ನೂ ಅನ್ಸುತ್ತೆ, ಇಷ್ಟ ಬಂದಾಗ ಆನ್ಸರ್ಸ್ ಕಳಿಸ್ತಾ ಇದ್ದೀರಾ. ದಿನೇಶ್ ರಾಂಗ್ ಆನ್ಸರ್ ಪಾ. ನಿರ್ಮಲಾ ರಾಂಗ್ ಆನ್ಸರ್. ದೀಕ್ಷಾ ಒಬ್ಬಳದ ಕರೆಕ್ಟ್ ಆನ್ಸರ್ ಬಂದಿರೋದು. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಮ್ಯಾಂಗ್ಳೂರ್. ಪ್ರಾಫಿಟ್ ಬಿಸ್ನೆಸ್ ಅಲ್ಲಿ, ಬಿಸ್ನೆಸ್ ರನ್ ಆಗ್ತಿರೋದ್ರಲ್ಲಿ ಮ್ಯಾಂಗ್ಳೂರಲ್ಲಿ. ಆದ್ರ ಬಿಸ್ನೆಸ್ ಪ್ರಾಫಿಟ್ ತಗೊಂಡಿರೋದು ಮ್ಯಾಂಗ್ಳೂರಲ್ಲೇ. ಫ್ರಮ್ ಮ್ಯಾಂಗ್ಳೂರಿಂದ ಪ್ರಾಫಿಟ್ ನ ತಗೊಳ್ತಾ ಇದೆ. ಬಟ್ ಕಂಟ್ರೋಲ್ ಆಗ್ತಾ ಇರೋದು USA ಇಂದ ಅಷ್ಟೇ. ರುಪೀಸ್ ಎಷ್ಟು? 30,000. ಇಂಡಿಯನ್ ಇನ್ಕಮ್ ಓನ್ಲಿ. ಆನ್ಸರ್ ಇಸ್ ಇಂಡಿಯನ್ ಇನ್ಕಮ್. ಐಶ್ವರ್ಯ ಅಮ್ಮ, ಐಶ್ವರ್ಯ ಫಸ್ಟ್ ಟೈಮ್. ನಿರ್ಮಲಾ ಕರೆಕ್ಟ್ ಮಾ. ವೀಣಾ ಕರೆಕ್ಟ್ ಆನ್ಸರ್. Indian income. Yes. In the next one,
Income from business, Mysore, but received in Holland, rupees 5 lakh. Rupees 5 lakh. Income from business, Mysore, but received in Holland, rupees 5 lakh. For rupees 5 lakh. Answer. Aishwarya, correct answer, ma. Diksha, wrong answer. Nirmala. Question ಕೇಳಿಸ್ಕೊಂಡ ದೀಕ್ಷಾ? Income from business, Mysore, but received in Holland, rupees 5 lakh. Answer is Diksha. Yake? Diksha, wrong answer. Archita, correct answer. Nirmala, correct answer. Aishwarya, correct answer. Indian income. Answer is Indian income. At least ಕೇಳಿಸ್ಕೊಳ್ಳಿ, answers na ಕೇಳಿಸ್ಕೊಳ್ಳಿ. Indian income. Yes. In the next one, profit from business in Pakistan, controlled from India, 40% profit received in India, rupees 6 lakh. Rupees 6 lakh. Rupees 6 lakh. Answer is Indian income. Diksha, correct answer, ma. Diksha, correct answer. Archita, wrong answer. Nirmala, correct answer. Veena, correct answer. Archita, wrong answer, ma. Question neat ಕೇಳಿಸ್ಕೊಂಡಿಲ್ಲ ನೀನು. Yes. Profit from business in Pakistan, controlled from India, 40% received in India. Controlled from India, the 40% they're going to receive in India, rupees 6 lakhs. Indian income and controlled income. Yen 6 lakh ide, 6 lakh ಅಲ್ಲಿ ನಾವು 40% ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ 40% ಏನ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಆ ಅಮೌಂಟ್ ನ ನಾವು ಇಂಡಿಯನ್ ಇನ್ಕಮ್ ಅಲ್ಲಿ ಹಾಕೊಳ್ತೀವಿ. ಅದನ್ನ ಲೆಸ್ ಮಾಡಿದಾಗ ಬರುವಂತ ಏನ್ ಅಮೌಂಟ್ ಬರುತ್ತೆ ಅದು ಕಂಟ್ರೋಲ್ಡ್ ಇನ್ಕಮ್ ಅಲ್ಲಿ ಬರುತ್ತೆ. In the next one, dividends from domestic company, rupees 2 lakh. Dividends from domestic company. ಇದು ಕರೆಕ್ಟ್ ಆಗಿ ಆನ್ಸರ್ ಬೇಗ ಕಳಿಸಿರ್ತೀರಾ, ನಾನು ಹೇಳಿಲ್ವಾ? ನಿರ್ಮಲಾ ಆನ್ಸರ್ ಕರೆಕ್ಟ್ ಮಾ, ನೀನ್ ಕಳಿಸಿರೋ ಆನ್ಸರ್ ಕರೆಕ್ಟ್ ಟೋಟಲ್. ವೀಣಾ ಕರೆಕ್ಟ್ ಆನ್ಸರ್. ಐಶ್ವರ್ಯ ಕರೆಕ್ಟ್ ಆನ್ಸರ್. ನಿರ್ಮಲಾ ರಾಂಗ್ ಆನ್ಸರ್. ನಿರ್ಮಲಾ ರಾಂಗ್ ಆನ್ಸರ್ ಕಳಿಸ್ಬಿಟ್ಟಿದ್ಯಾ ನೋಡಿ ಈಗ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಕರೆಕ್ಟ್ ಆನ್ಸರ್. ಎಕ್ಸೆಂಪ್ಟೆಡ್ ಇನ್ಕಮ್. ಆನ್ಸರ್ ಇಸ್ exempted income. Yes, in the next one, interest on post office saving bank account. Interest on post office saving bank account. ಇದಕ್ಕೂ ಆನ್ಸರ್ ಪಟ್ಪಟ ಅಂತ ಬಂದಿರುತ್ತಾ? ಎಸ್. ವೀಣಾ ರಾಂಗ್ ಆನ್ಸರ್. ಐಶ್ವರ್ಯ ಕರೆಕ್ಟ್ ಆನ್ಸರ್ ಮಾ. ನಿರ್ಮಲಾ ಕರೆಕ್ಟ್ ಆನ್ಸರ್. Nandini means correct answer. Veena correct answer. Exempted income. Exempted income. The next one, past untaxed foreign income brought to India during previous year, rupees 2 lakh. Past untaxed foreign income. ನೀಟಾಗಿ ಕೇಳಿಸ್ಕೊಳ್ಳಿ. Past untaxed foreign income brought to India
During previous year, rupees 2 lakh. Answer is ದೀಕ್ಷಾ ಕ್ವಶನ್ ನೀಟಾಗಿ ಕೇಳಿಸ್ಕೋ ದೀಕ್ಷಾ. ರಾಂಗ್ ಆನ್ಸರ್ ನಂದಿನಿ. ದೀಕ್ಷಾ ಆಲ್ಸೋ ರಾಂಗ್ ಆನ್ಸರ್. ಪಾಸ್ಟ್ untaxed foreign income. ಪಾಸ್ಟ್ ಲಿಸನ್ ಕೇಳಿಸ್ಕೊಳ್ಳಿ. ಐಶ್ವರ್ಯ ಕರೆಕ್ಟ್ ಆನ್ಸರ್ ಕಳಿಸಿದೆ. ಐಶ್ವರ್ಯ. ದೀಕ್ಷಾ ರಾಂಗ್ ಆನ್ಸರ್. ದೀಕ್ಷಾ. ನಿರ್ಮಲಾ ಕರೆಕ್ಟ್ ಆನ್ಸರ್. ನಿರ್ಮಲಾ ಈಗ ಕಳಿಸಿರೋ ಆನ್ಸರ್ ಕರೆಕ್ಟ್. ವೀಣಾ ಕರೆಕ್ಟ್ ಆನ್ಸರ್. ನಂದಿನಿ MS ರಾಂಗ್ ಆನ್ಸರ್ ಮಾ. ಪಾಸ್ಟ್ untaxed foreign income. ಎಸ್ ನಂದಿನಿ ಕರೆಕ್ಟ್ ಆನ್ಸರ್. ಈಗ ನಂದಿನಿ MS ಕಳಿಸಿರೋ ಆನ್ಸರ್ ಕರೆಕ್ಟ್. ಆನ್ಸರ್ ಇಸ್ exempted income. ದಟ್ ಈಸ್ ಪಾಸ್ಟ್ untaxed income. ಫಾರಿನ್ ಇನ್ಕಮ್ ಅದು. ಆದ್ರೆ ಪಾಸ್ಟ್ untaxed ಇನ್ಕಮ್ ಆಗಿರೋದ್ರಿಂದ ದಟ್ ಈಸ್ exempted ಇನ್ಕಮ್ ಆಗುತ್ತೆ. ಪ್ರೀವಿಯಸ್ ಇಯರ್ ಅಲ್ಲಿ ತಗೊಂಡ್ಬಂದ್ರೆ ಅದನ್ನ ಫಾರ್ಮೆಟ್ ನೋಡಿಲ್ಲ. ಫಾರ್ಮೆಟ್ ಓದ್ಬೇಕು ನೀಟಾಗಿ. ಇನ್ನು ಪ್ರಿಪೇರ್ ಇಲ್ಲ. ರೂರಲ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ. ರೂರಲ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ. ಆನ್ಸರ್ ಇಸ್ ಅಖಿಲ್ ರಾಂಗ್ ಆನ್ಸರ್. ಐಶ್ವರ್ಯ ರಾಂಗ್ ಆನ್ಸರ್. ನಂದಿನಿ ರಾಂಗ್ ಆನ್ಸರ್. ವೀಣಾ ರಾಂಗ್ ಆನ್ಸರ್. ನಿರ್ಮಲಾ ರಾಂಗ್ ಆನ್ಸರ್. ಈ ಕ್ವಶನ್ ಕೇಳಿಸ್ಕೊಳ್ತಿಲ್ಲ ನೀವು, ಅರ್ಥ ಮಾಡ್ಕೊಳ್ತಾ ಇಲ್ಲ ಕ್ವಶನ್ನ. ರೂರಲ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ rupees 3 lakh. ಅರ್ಚಿತಾ ಕರೆಕ್ಟ್ ಆನ್ಸರ್ ಮಾ. ದೀಕ್ಷಾ ಕರೆಕ್ಟ್ ಆನ್ಸರ್. ನಂದಿನಿ MS ಕರೆಕ್ಟ್ ಆನ್ಸರ್. ನೀವು ಫಸ್ಟ್ ಸರಿನೇ ಕ್ವಶನ್ ಯಾಕೆ ನೀಟಾಗಿ ಓದಲ್ಲ? ಸೆಕೆಂಡ್ ಟೈಮ್ ಹೇಳಿದಾಗ ಯಾಕೆ ಆನ್ಸರ್ ನೀಟಾಗಿ ಬರುತ್ತೆ? ಫಸ್ಟ್ ಟೈಮ್ ಗಮನ ಎಲ್ಲ ಇರುತ್ತೆ ಅಲ್ವಾ? ಆನ್ಸರ್ ಇಸ್ ಕರೆಕ್ಟ್. ಕರೆಕ್ಟ್ ಮಾ ನಿರ್ಮಲಾ. ನಂದಿನಿ ಕರೆಕ್ಟ್. ಎಕ್ಸೆಂಪ್ಟೆಡ್ ಇನ್ಕಮ್. ವೀಣಾ ಕರೆಕ್ಟ್ ಆನ್ಸರ್ ಮಾ. Exempted income. Yes, in the next one. Salary and allowances from UNO rupees 3 lakh. This one also exempted income only. Salary and allowances from UNO rupees 3 lakh. The answer is exempted income. The next one, interest and dividend from units of UTI rupees 2 lakh. This one also exempted income only. Interest and dividends from units of UTI rupees 20,000. Rupees 20,000. The answer is exempted income only. You see the next one, income earned in Australia and received there but brought to India. Income earned in Australia and received there but brought to India rupees 2 lakh. The answer is nature of income ಏನಾಗುತ್ತೆ? Income earned in Australia and received their foreign income. Manoj correct answer. Veena correct answer. Aishwarya Diksha wrong answer. Nirmala wrong answer. ಈಗ ಐಶ್ವರ್ಯ ಕರೆಕ್ಟ್ ಆನ್ಸರ್ ಮಾ. ನಂದಿನಿ MS correct answer. Foreign income. The answer is foreign income. In the last one, salary computed received in India for services rendered in Sri Lanka rupees 1,50,000. Rupees 1,50,000. Salary computed received in India. Diksha correct answer. Aishwarya correct answer ma. ಬೇರೆ ಯಾರು ಆನ್ಸರ್ ಕಳಿಸ್ಲಿಲ್ಲ. ನಿರ್ಮಲಾ ರಾಂಗ್ ಆನ್ಸರ್. ನಿರ್ಮಲಾ
Nirmala, wrong answer. Diksha, correct answer. Aishwarya, correct answer. Others? Salary computed received in India for services rendered in Sri Lanka. Yes, okay. The answer is Indian income. Indian income. That is the answer. First column total ಹೇಳ್ತೀನಿ. The gross total income. The resident. Resident ಬಂದು 19 lakh. Something happened. 19,80,000. Next. Second column answer is not ordinary resident. Answer is 14 lakh 55,000. The last column NR. NR is equal to 10 lakh 95,000. This is the answer. Check ಮಾಡ್ಕೊಳ್ಳಿ. Resident ಬಂದು 19,80,000. The NOR, not ordinary resident ಬಂದು second column, that is 14,55,000. The next column NR ಬಂದು 10,95,000. 10,95,000. In the next problem, the 10th problem. Yes. 10th one. The following are the income of Mr. John for the financial year 2019-2020. The first one, income from agriculture in UK, invested in Nepal, rupees 2,000. Income from agriculture in UK, invested in Nepal, rupees 2,000. Nature of income kalsi bega. Aishwarya, correct answer. Nirmala, correct answer. Answer is Nandini KV, correct answer ma. Veena, correct answer. That is, answer is foreign income. Income from agriculture in UK, invested in Nepal, rupees 2,000. That is foreign income. Yes, in the next one, interest of fixed deposit in SBI KGF, rupees 800. ಇದು ಆನ್ಸರ್ ಪಟ್ಪಟ್ ಅಂತ ಬರುತ್ತೆ, ಬೇಕದ್ ನೋಡಿ. Interest of fixed deposit in SBI KGF, rupees 800. Rupees 800. Aishwarya, correct answer. Nirmala, correct answer. Diksha, Nandini, wrong answer ma. Exempted income ಹೇಗಾಗುತ್ತೆ? Yes, Indian income. Yes, correct answer. Veena, correct answer. Disha, correct answer. Usha, correct answer.
Usha, first time answer korta idiyamma. Yes, the answer is Indian income. Yes, in the next one. Dividend received in UK from an American company, out of which rupees 2,000 was remitted to India, that is 10,000. The answer is foreign income. The answer is foreign income. ನಾನು ಹೇಳ್ತೀನಿ ಈಗ ಕೇಳಿಸ್ಕೊಳ್ಳಿ. Yes, in the next one. Salary computed drawn for 3 months for working in India, Indian Embassy Office in Australia, and salary received there rupees 72,000. This one also Indian income. Salary computed drawn for 3 months for working in Indian Embassy Office in Australia, and salary received there rupees 72,000 Indian income. The next one, income from house property in USA rupees 15,000. This is foreign income. Next one, pension computed received in UK for services rendered in India with a limited company rupees 15,000. Rupees 15,000. Pension received in UK for services rendered in India. Services rendered in India with a limited company rupees 15,000. That is Indian income. Indian income. Answer is Indian income. The next one, profit earned from a business in Paris, which was controlled from India. Half of the profits being received in India rupees 1 lakh. That is Indian income and control income. ಎರಡು ಕೂಡ ಬರುತ್ತೆ. Half of na ನೀವು ಕನ್ಸಿಡರ್ ಮಾಡಬೇಕು. Indian income ಆದ್ರೆ 50,000, 1 lakh ಅಲ್ಲಿ ಆಫ್ ಮಾಡಿದ್ರೆ 50,000. Indian income ನ 3 columns ಅಲ್ಲಿ ಹಾಕೊಳ್ತೀವಿ. The next one is control income. Control income 50,000. 50,000 ನಾವು 2 columns ಅಲ್ಲಿ ಮಾತ್ರ ಹಾಕೊಳ್ತೀವಿ. The first column and second column ಅಲ್ಲಿ ನಾವು ಹಾಕೊಳ್ತೀವಿ. The next one is past untaxed foreign income brought into India during the previous year rupees 20,000. Past untaxed foreign income brought into India. Idana last problem alle same thing ide. That is answer is exempted income. Eeg barta ide na exempted income. The next one, share of income from HUF rupees 50,000. This one also exempted income only. Exempted income. The next one, dividend from an Indian company rupees 10,000. This one also exempted income only. You see the next one, gift from his brother of rupees 50,000 computed his gross total income for the assessment year 2009, 20 and 21. Gift from his brother of rupees 50,000. This one also exempted income. Exempted income. Next, you have to calculate the resident, not ordinary resident, and non-resident. The resident answer is 2,14,800. The not ordinary resident answer is 1,87,800. Next, is equal to 37,800. Yes, the resident 2,14,800.
Second column, not ordinary resident, answer is 1,87,800. The third one, non-resident, 1,37,800. ಇಷ್ಟು ಕೂಡ ಆನ್ಸರ್ಸ್. ನೀಟಾಗಿ ಪ್ರಾಬ್ಲಮ್ಸ್ ನ ಮಾಡಿ ಮಾಡ್ಕೊಳ್ಳಿ. ಆನ್ಸರ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀನಿ. ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಗ್ರೂಪ್ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನಾನು ಇಲ್ಲಿಗೆ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.